ಲೋಕಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ 23,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 23,998 ಅಂದ್ರೆ ಆಲ್ಮೋಸ್ಟ್ 24,000 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಅವರ ವಿರುದ್ಧ ಲೀಡ್ ನಲ್ಲಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಆರಂಭದಿಂದಾನೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಕ್ಸಸ್ ಆಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಅಂತರ ಅಥವಾ ಸದ್ಯದ ಲೀಡ್ ಗಮನಿಸ್ತಾ ಇದ್ದೀರಿ. 23,998 ಆಲ್ಮೋಸ್ಟ್ 24,000. ನ್ಯಾಷನಲ್ ಡೀಟೇಲ್ ನೋಡ್ತಾ ಇದ್ದೀರಿ. ಇದು ಪ್ರತಿ ನಿಮಿಷಕ್ಕೆ ಬದಲಾವಣೆಗಳಾಗ್ತಾ ಇದೆ. ನೀವು ಗಮನಿಸಬಹುದು, ಪ್ರತಿ ನಿಮಿಷಕ್ಕೆ ಬದಲಾವಣೆ ಆಗ್ತಾ ಇದೆ. 307, 176 ಈಗಿನ ಟ್ರೆಂಡ್, 35 ಅದರ್ಸು. ಸೊ ಆ ಮೂಲಕ ಇಂಡಿಯಾ ಫೈಟ್ ಬ್ಯಾಕ್ ಮಾಡ್ತಿದೆ ಅಂತ ಗೊತ್ತಾಗ್ತಿದೆ. ಇಲ್ಲಿ 303 ಕಳೆದ ಬಾರಿ ಬಿಜೆಪಿಯೊಂದೇ ಗೆದ್ದಂತ ಕ್ಷೇತ್ರ. NDA ಮೈತ್ರಿಕೂಟ 353 ಗೆದ್ದಿತ್ತು. ಸೊ ಈಗ ಲೀಡ್ ನೋಡ್ತಾ ಇದ್ದೀರಿ. NDA 303, ಈ ಕಡೆ ಇಂಡಿಯಾ 179. ಸೊ ಇಂಡಿಯಾ ಮೈತ್ರಿಕೂಟದಲ್ಲಿ ಏನು ಪಕ್ಷಗಳ ಸಂಖ್ಯೆ ಜಾಸ್ತಿ ಆಗಿದೆ. ಕಳೆದ ಬಾರಿ UPA ಅಂತ ಇತ್ತು, ಈಗ NDA ಅಂತ ಆಗಿರೋದ್ರಿಂದ ಪಕ್ಷಗಳ ಸಂಖ್ಯೆ ಜಾಸ್ತಿ ಆಗಿದೆ. NDA ಯಲ್ಲೂ ಕೂಡ ಪಕ್ಷಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ಕಡೆ ನೀವು NCP ಸೇರಿದೆ ಒಂದು ಟೀಮು, ಮತ್ತೊಂದು ಚಂದ್ರಬಾಬು ನಾಯ್ಡು ಮತ್ತೆ ಬಂದು ಸೇರ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ JDU ಮತ್ತೆ ಸೇರಿದೆ. ಕೇಸರಿ ಕೋಟೆ ಕರಾವಳಿಯಲ್ಲಿ ಬಿಜೆಪಿಗೆ ಭರ್ಜರಿ ಲೀಡ್ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಬ್ರಜೇಶ್ ಚೌಟಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 10,164 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜ್ಗೆ ಹಿನ್ನಡೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆರಂಭದಿಂದ ಕೂಡ ಕೇಸರಿ ಕೋಟೆ ಕರಾವಳಿ ಭದ್ರಕೋಟೆಯಲ್ಲಿ ಬ್ರಜೇಶ್ ಚೌಟಾ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಸದ್ಯಕ್ಕೆ 19 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 6 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿಗಳು 3 ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ಸ್ಪರ್ಧೆ ಮಾಡಿರುವ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲಿಗೆ ಮೈತ್ರಿ ದೋಸ್ತಿಗಳ ಟ್ಯಾಲಿ 19+3 22 ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯ ಮೈತ್ರಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 6 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಬಲ್ ಡಿಜಿಟ್ ನ ನಿರೀಕ್ಷೆಯಲ್ಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್. ಬಟ್ ಸದ್ಯದ ಅಪ್ಡೇಟ್, ಸದ್ಯದ ಲೀಡ್ ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಡಾಕ್ಟರ್ CN ಮಂಜುನಾಥ್ ಅವರ ಮುನ್ನಡೆಯ ಅಂತರ ನೋಡ್ತಾ ಇದ್ದೀರಿ. 45,000 ಮತಗಳ ಅಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಮುನ್ನಡೆಯಲ್ಲಿದ್ದಾರೆ. 45,000 ಮತಗಳ ಮುನ್ನಡೆ ಅಂತಂದ್ರೆ ಅದು ಇನಿಷಿಯಲ್ ಟ್ರೆಂಡು. ಆರಂಭದಲ್ಲಿ ಆ ಮುನ್ನಡೆಯನ್ನ ಡಾಕ್ಟರ್ CN ಮಂಜುನಾಥ್ ದಾಖಲಿಸ್ತಾ ಇದ್ದಾರೆ ಅಂತಂದ್ರೆ ಬಿಜೆಪಿಯ ಪಾಲಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಶುಭ ಸೂಚನೆಯ ಮುನ್ಸೂಚನೆ ಕಾಣ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 45,000 ಮತಗಳ ಅಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ DK ಸುರೇಶ್ ಅವರಿಗಿಂತ ಮುನ್ನಡೆಯಲ್ಲಿದ್ದಾರೆ. ಆರಂಭದಿಂದಲೂ ಕೂಡ ಒಂದು ಹಂತದಲ್ಲಿ ಸುರೇಶ್ ಅವರು ಅಲ್ಪ ಮುನ್ನಡೆಯನ್ನು ಸಾಧಿಸಿದ್ದು ಬಿಟ್ಟರೆ ಆ ನಂತರ CN ಮಂಜುನಾಥ್ ಅವರೇ ಇಲ್ಲಿಯವರೆಗೂ ಕೂಡ ಮುನ್ನಡೆಯನ್ನ ದಾಖಲಿಸ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಗಮನಿಸಬೇಕಾದಂತ ವಿಚಾರ.